ನಾನಿವತ್ತು ಹಾಗಲಕಾಯಿ ಡ್ರೈ ರೆಸಿಪಿ ಚೂರು ಕಹಿ ಬರದೆ ಹೇಗೆ ಮಾಡುವುದಂತ ನಾನು ನಿಮ್ಗೆ ಇವತ್ತು ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನೀಗ ನೋಡಿ ಇಲ್ಲಿ ಹಾಗಲಕಾಯಿ ಒಂದು ತಗೊಂಡಿದ್ದೇನೆ. ಇದು ಮನೆಯಲ್ಲೇ ಆದ ಹಾಗಲಕಾಯಿ. ಇದನ್ನು ನಾನು ನೀರಲ್ಲಿ ವಾಶ್ ಮಾಡಿ ತಂದು ಸೈಡ್ ಎಲ್ಲ ತುದಿಯನ್ನು ಕಟ್ ಮಾಡ್ತಾ ಇದ್ದೇನೆ. ನೀವು ಮಾರ್ಕೆಟ್ ಅಲ್ಲಿ ತಂದು ಉಪ್ಪು ನೀರಲ್ಲಿ ಮಾತ್ರ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ರೌಂಡ್ ರೌಂಡ್ ತರ ಕಟ್ ಮಾಡ್ಲಿಕ್ಕೆ ಉಂಟು. ಈಗ ತುದಿದನ್ನೆಲ್ಲ ನಾವು ಮೊದಲಿಗೆ ಕಟ್ ಮಾಡುವ. ಈಗ ಉಳಿದ ಪ್ರೋಸೆಸ್ ಅನ್ನು ನಾನು ಇದು ಚೂರು ಕಹಿ ಬರುವುದಿಲ್ಲ. ಹಾಗಲಕಾಯಿ ಡಯಾಬಿಟಿಸ್ನವರಿಗೆ ಮಾತ್ರ ಒಳ್ಳೇದಲ್ಲ, ಎಲ್ಲರಿಗೂ ಒಳ್ಳೇದು. ಒಳ್ಳೆ ಫೈಬರ್ ಅಂಶ ಕೂಡ ಉಂಟು. ಕಹಿ ಏನೂ ಬರುವುದಿಲ್ಲ. ಈ ರೆಸಿಪಿಯಲ್ಲಿ ನಾನು ಮಾಡೋ ಟಿಪ್ಸ್ ಅನ್ನು ಹೇಳುವುದನ್ನು ಕಂಪ್ಲೀಟ್ ಫಾಲೋ ಮಾಡಿ ನೋಡಿ. ಈ ತರ ರೌಂಡ್ ರೌಂಡ್ ಆಗಿ ನಾನು ತುಂಬಾ ತೆಳುವಾಗಿ ಕಟ್ ಮಾಡಿ, ಆಗ ಹಾಗಲಕಾಯಿ ಬೇಗ ಬೇಯುತ್ತದೆ. ನೋಡಿ, ಇದ್ರಲ್ಲಿ ಬೀಜ ಇರ್ತದೆ ಹಾಗಲಕಾಯಲ್ಲಿ. ಸೊ ಈ ಬೀಜವನ್ನು ನಾವು ರಿಮೂವ್ ಮಾಡಬೇಕು. ಅದನ್ನ ಬೇಕಾದ್ರೆ ಮಾಡ್ಬೋದು, ಇಲ್ಲದ್ರೆ ಹಾಗೆ ಇರ್ಬೋದು. ಬೀಜದಲ್ಲಿ ಸ್ವಲ್ಪ ಕಹಿ ಅಂಶ ಉಂಟಂತ ಎಲ್ಲ ಹೇಳ್ತಾರೆ. ಸೊ ಬೆಳೆದ ಬೀಜವನ್ನೆಲ್ಲ ನಾವು ತೆಗೆದು ಇದೇ ತರ ರೌಂಡ್ ರೌಂಡ್ ಕಟ್ ಮಾಡಿಬಿಟ್ಟು ನೋಡಿ ಇಲ್ಲಿ ಪುನಃ ಬಂತು. ತೆಳುವಾಗಿ ರೌಂಡ್ ರೌಂಡ್ ಕಟ್ ಮಾಡಿ ನಾನು ಬೌಲಿಗೆ ಶಿಫ್ಟ್ ಮಾಡ್ತೇನೆ. ಈಗ ಕಹಿ ಹೇಗೆ ತೆಗೆಯುವುದನ್ನು ತೋರಿಸ್ತೇನೆ ನಾನು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಸಾಲ್ಟ್ ಪೌಡರ್ ಹಾಕ್ತೇನೆ. ಇದು ಪಿಂಕ್ ಸಾಲ್ಟ್, ಯಾವುದು ಸಾಲ್ಟ್ ತಗೊಳ್ಬಹುದು. ಇದನ್ನು ಚಂದ ಮಾಡಿ ನಾವು ಹಾಗಲಕಾಯಿ ಪೀಸಿಗೆ ಈ ಉಪ್ಪನ್ನು ರಬ್ ಮಾಡಬೇಕು. ಎಷ್ಟು ರಬ್ ಮಾಡ್ತದೆ ಆ ಉಪ್ಪು ಉಂಟಲ್ಲ, ಅದೆಲ್ಲ ಹಾಗಲಕಾಯಿ ಪೀಸಿಗೆ ತಾಗಿರ್ಬೇಕು. ಅಷ್ಟು ಸಲ ಒಂದು ಅಂದ್ರೆ 2 ನಿಮಿಷ ಚಂದ ಮಾಡಿ ರಬ್ ಮಾಡುವ. ಇದನ್ನು ಕೂಡಲೇ ನಾವು ಅಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ತರ ರಬ್ ಮಾಡಿ ಒಂದು 10 ಮಿನಿಟ್ಸ್ ನಾವು ಇದನ್ನು ಹೀಗೆ ರೆಸ್ಟ್ಗೆ ಇಡುವ. ಆಗ ಅದು ನಾವು ಉಪ್ಪು ರಬ್ ಮಾಡಿರ್ತೇವಲ್ಲ, ಆ ಉಪ್ಪಿನ ಕೆಲಸ ಸ್ಟಾರ್ಟ್ ಆಗ್ತದೆ. ಆಗ ಅದು ಕೆಲಸ ಶುರು ಮಾಡ್ತದೆ. ಕಹಿ ಅಂಶವನ್ನು ಹೇಗೆ ತೆಗೆಯುವುದು ಮತ್ತು ಇಷ್ಟಕ್ಕೆ ಕಹಿ ಅಂಶ ಹೋಗುದಿಲ್ಲ. ಈಗ ರಬ್ ಮಾಡಿ ಇಟ್ಟು ನಾನು 10 ಮಿನಿಟ್ಸ್ ಆಯ್ತು ನೋಡಿ. ಇಷ್ಟು ನೋಡಿ ನೀರು ಜ್ಯೂಸ್ ಬಿಟ್ಟಿದೆ ಹಾಗಲಕಾಯಿ. ಇದನ್ನೀಗ ಹೇಗೆ ತೆಗೆಯುವುದು ಕಹಿ ಅಂಶ ಅಂತ, ಒಂದು ಮುಷ್ಟಿಯಲ್ಲಿ ನೀವು ಹಾಗಲಕಾಯಿ ಪೀಸಸ್ ಅನ್ನು ತಕೊಂಡು ಚೆನ್ನ ಮಾಡಿ ಫೋರ್ಸ್ ಹಾಕಿ ಹಿಂಡ್ಬೇಕು ಇದನ್ನು ಹಾಗಲಕಾಯಿ. ಆಗ ಹಾಗಲಕಾಯಿ ಏನು ಬ್ರೇಕ್ ಆಗುದಿಲ್ಲ. ಬ್ರೇಕ್ ಆದ್ರೆ ಏನು ತೊಂದರೆ ಆಗುದಿಲ್ಲ. ನೋಡಿ ಒಳ್ಳೆ ಜ್ಯೂಸ್ ಅದ್ರ ನೋಡಿ ಉಪ್ಪು ಹಾಕ್ಲಿಕ್ಕೆ ಹೋಗಿ ಅದು ಸಾಫ್ಟ್ ಆಗಿ ಹಾಗಲಕಾಯಿ ಜ್ಯೂಸ್ ಬಿಡ್ತದೆ. ಇದನ್ನೊಂದು ಬೌಲ್ಗೆ ಶಿಫ್ಟ್ ಮಾಡುವ. ಇದೇ ತರ ಎಲ್ಲ ಹಾಗಲಕಾಯಿ ಪೀಸನ್ನು ಹಿಂಡಿ ಬಿಟ್ಟು ಅದರ ರಸ ತೆಗೆದು ನೀವು ಸಪರೇಟ್ ಆಗಿ ಒಂದು ಬೌಲಿಗೆ ಹಾಕ್ಬೇಕು. ಆಗ ಉಪ್ಪು ಹಾಕುವಾಗ ಬಿಟ್ಟ ಜ್ಯೂಸ್ ಉಂಟಲ್ಲ, ಈಗ ಪುನಃ ಕೂಡ ಕಹಿ ಅಂಶ ಕಡಿಮೆ ಆಗ್ತದೆ. ಈ 2 ಪ್ರೋಸೆಸ್ ಅನ್ನು ನೀವು ಮಾಡಿ ನೋಡಿ, ಇಷ್ಟು ಜ್ಯೂಸ್ ಬಂತು. ಯಾರು ಡಯಾಬಿಟಿಸ್ ನಿಮ್ಮ ಮನೇಲಿ ಇದ್ರೆ ಇದನ್ನು ನಾವು ಕುಡಿಬಹುದು. ಡಯಾಬಿಟಿಸ್ ಕೂಡಲೇ ಕಂಟ್ರೋಲಿಗೆ ಬರ್ತದೆ. ಈಗ ನಾನು ಇದನ್ನು ವೇಸ್ಟ್ ಮಾಡ್ತೇನೆ, ಚೆಲ್ತೇನೆ. ಈಗ ಉಳಿದ ಪ್ರೋಸೆಸ್ ಅನ್ನು ನಾನು ನಿಮ್ಗೆ ತೋರಿಸ್ತೇನೆ. ಈ ಹಾಗಲಕಾಯಲ್ಲಿ ಈಗ ನೋಡಿ ಇಲ್ಲಿ ಇಷ್ಟು ಹಾಗಲಕಾಯಿ ನಮ್ಗೆ ಸಿಕ್ತು. ಈಗ ಇದಕ್ಕೆ ಸ್ವಲ್ಪ ಮ್ಯಾರಿನೇಷನ್ ಮಾಡ್ಲಿಕ್ಕೆ ಉಂಟು. ಇದಕ್ಕೆ ಮೊದಲಿಗೆ ಹಾಗಲಕಾಯಿಗೆ ನಾನು ಉಪ್ಪು ಹೇಗೋ ಸ್ವಲ್ಪ ಉಂಟಲ್ಲ, ಪುನಃ ಹಾಕುದಿಲ್ಲ, ಬೇಯುವಾಗ ಹಾಕುವ 2 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಕಲರು ಬರ್ತದೆ, ಹದ ಖಾರವೂ ಇರ್ತದೆ ಅಂತ. ಮತ್ತೆ ನಾನು ಇದಕ್ಕೆ ಜೀರಾ ಪೌಡರ್ ಹಾಕ್ತೇನೆ, ಒಂದು ಟೇಬಲ್ ಸ್ಪೂನ್. ಇದು ಮನೆಯಲ್ಲೇ ಮಾಡಿದ ಹುರಿದು ಪೌಡರ್ ಮಾಡಿದ ಜೀರಾ. ಇಲ್ಲಿ 2 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್ ಹಾಕ್ತೇನೆ. ಎಲ್ಲ ಐಟಮ್ ಅನ್ನು ನೋಡ್ತಾ ಬನ್ನಿ, ಕ್ಲೀನ್ ಆಗಿ ನೋಡಿ. ನೀವು ಮಾಡಿ ಹೇಗೆ ಬಂತಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈಗ ನಾನು ಇದಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ಬೈಂಡರಿಗಾಗಿ ಕಡಲೆ ಹಿಟ್ಟು ಹಾಕ್ತೇನೆ. ಸ್ವಲ್ಪ ಕಹಿಯೂ ಕಡಿಮೆ ಆಗ್ತದೆ, ಮತ್ತೆ ಹಾಗಲಕಾಯಿ ಇದು ಒಳ್ಳೆ ಕೋಟ್ ಆಗಿ ನಿಲ್ತದೆ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಹಳದಿ ಹಾಕ್ತೇನೆ. ನಾನು ಹೇಳಿದ್ರೆ ಉಪ್ಪು ಆಲ್ರೆಡಿ ಉಂಟು, ಬೇಕಿದ್ರೆ ಸ್ವಲ್ಪ ಹಾಕ್ಬೋದು. ಇದನ್ನು ನಾವು ಚಂದ ಮಾಡಿ ಟಾಸ್ ಮಾಡುವ. ಆಗ ಕಡಲೆ ಹಿಟ್ಟು ಮತ್ತೆ ಎಲ್ಲ ನಾವು ಹಾಕಿದ ಮಸಾಲ ಉಂಟಲ್ಲ, ಇಂಗ್ರೀಡಿಯೆಂಟ್ಸ್, ಅದು ಒಳ್ಳೆ ಕೋಟ್ ಆಗ್ತದೆ ಹಾಗಲಕಾಯಿಗೆ. ಈಗ ಸ್ವಲ್ಪ ಇದಕ್ಕೆ ಇನ್ನೊಂದು ಉಂಟು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ. 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ನಾನಿಲ್ಲಿ ಕೋಕೋನಟ್ ಆಯಿಲ್ ಹಾಕ್ತೇನೆ. ಆಗ ನಾವು ಎಂತ ಕಡಲೆ ಹಿಟ್ಟು ಹಾಕಿದುಂಟಲ್ಲ, ಅದಕ್ಕೆ ಒಳ್ಳೆ ಸ್ಟಿಕ್ಕಿಯಾಗಿ ಪೀಸಸ್ಗೆ ನಿಲ್ತದೆ ಮತ್ತು ಇದು ಒಳ್ಳೆ ಇದಾಗ್ತದೆ. ಆಯಿಲ್ ಹಾಕಿಬಿಟ್ಟು ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ನಾನಿಲ್ಲಿ ಹುಳಿಗೆ ಟೊಮೆಟೊ ಯೂಸ್ ಮಾಡೋದಿಲ್ಲ. ನಾನದು ಟೊಮೆಟೊದ ಬದಲಿಗೆ ನಾನು ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ನಾನೀಗ 1 ಟೇಬಲ್ ಸ್ಪೂನ್ ಆಮ್ಚೂರ್ ಪೌಡರ್ ಹಾಕ್ತೇನೆ. ನೀವು ಬೇಕಿದ್ರೆ ಇದಕ್ಕೆ ಲಿಂಬೆಹಣ್ಣು ಜ್ಯೂಸ್ ಕೂಡ ಹಾಕ್ಬೋದು. ಆಮ್ಚೂರ್ ಇಲ್ಲ ಅಂತೇಳಿ ಮಾರ್ಕೆಟ್ ಅಲ್ಲಿ ತಂದೆ ಮಾಡ್ಬೇಕಂತಿಲ್ಲ. 1 ಇಡೀ ಲಿಂಬೆಹಣ್ಣಿನ ಜ್ಯೂಸ್ ಹಾಕಿ ಈಗ ಮ್ಯಾರಿನೇಷನ್ ಮಾಡಿ ಇದನ್ನು ಇಟ್ಟು ನಾವು ಗ್ಯಾಸ್ ಹತ್ರ ಹೋಗುವ. ನಾನು ನೋಡಿ ಸಣ್ಣಕ್ಕೆ ಇಟ್ಟಿದ್ದೇನೆ ಗ್ಯಾಸ್ ಅನ್ನು. ಒಂದು ತವ ತಗೊಂಡಿದ್ದೇನೆ. ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ 2 ಟೇಬಲ್ ಸ್ಪೂನ್. 2 ರಿಂದ 4 ಟೇಬಲ್ ಸ್ಪೂನ್ ಹಾಕ್ಬೋದು. ನಾನು ಸ್ವಲ್ಪ ಆಯಿಲ್ ಕಡಿಮೆನೆ ಯೂಸ್ ಮಾಡ್ತೇನೆ. ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಜೀರಾ ಹಾಕ್ತೇನೆ. ಈಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳು ಹಾಕ್ತೇನೆ. ಪುನಃ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಅಜ್ವೈನ್ ಅಂದ್ರೆ ಓಂ ಕಾಳು ಹಾಕ್ತೇನೆ. ಇದು ಡೈಜೆಷನ್ಗೆ ಒಳ್ಳೇದಾಗ್ತದೆ. ಈಗ ಇಲ್ಲೊಂದೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಆನಿಯನ್ ಸೀಡ್, ಅಂದ್ರೆ ಇದು ಕಲೋಂಜಿ ಅಂತ ಹೇಳಿದೆ. ಇದು ಎಲ್ಲ ಗ್ರೋಸರಿ ಶಾಪ್ ಅಲ್ಲಿ ಸಿಗ್ತದೆ. ಇದು ನಾನು ಅರ್ಧ ಟೇಬಲ್ ಸ್ಪೂನ್ ನಾನು
ಹಿಂಗ್ ಹಾಕಿದ್ದೇನೆ. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡುವ. ಅದು ಆನಿಯನ್ ಸಿಡಿ ಯಾಕೆ ಅದೊಂದು ತಂಪು ಆರೋಗ್ಯಕ್ಕೆ. ಸ್ವಲ್ಪ ಇದುಂಟಲ್ಲ ಕರೇಲ ಹಾಗಲಕಾಯಿ ಉಂಟಲ್ಲ ಅದು ಸ್ವಲ್ಪ ಹೀಟ್, ಅದು ಜೀರಿಗೆ ಎಲ್ಲ ಸಿಡಿಲಿಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ದೊಡ್ಡ ಒಂದು ಆನಿಯನ್ ಅನ್ನು ಸಣ್ಣಕ್ಕೆ ಹೆಚ್ಚಿ ತಂದಿದ್ದೇನೆ. ಮತ್ತೆ 2 ಗ್ರೀನ್ ಚಿಲ್ಲಿ ತಂದಿದ್ದೇನೆ ಇದು ಖಾರಕ್ಕೆ. ನಿಮ್ಗೆ ಖಾರ ಹೇಗೆ ಬೇಕಾ ಜಾಸ್ತಿಯೂ ಹಾಕ್ಬೋದು ಗ್ರೀನ್ ಚಿಲ್ಲಿ. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಈ ಗ್ರೀನ್ ಇದುಂಟಲ್ಲ ಆನಿಯನ್ ತುಂಬಾ ಏನು ಬ್ರೌನ್ ಕಲರ್ ಬರ್ಬೇಕಾಗಿಲ್ಲ, ಪಿಂಕ್ ಕಲರ್ಗೆ ಚೇಂಜ್ ಆದ್ರೆ ಸಾಕು. ನೋಡಿ ಈಗ ಪಿಂಕ್ ಕಲರ್ಗೆ ಚೇಂಜ್ ಆಯ್ತು. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಹಾಕಿದ್ರೆ ಒಂದು ಬೆನಿಫಿಟ್ ಉಂಟು, ಆನಿಯನ್ ಬೇಗ ಸಾಫ್ಟ್ ಆಗ್ತದೆ. ಮತ್ತೆ ಸ್ವಲ್ಪ ನಾವು ಉಪ್ಪು ಹಾಕ್ಲಿಲ್ಲಲ್ಲ, ಎಲ್ಲ ಇದಕ್ಕೆ ಉಪ್ಪು ಬೇಕಾಗ್ತದೆ ಅಂತ ನಾನೊಂದು 3/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದೆ. ಇದು ಆನಿಯನ್ ಕಲರ್ ಚೇಂಜ್ ಆಗ್ತಾ ಬಂತು. ನಾನು ಇಲ್ಲಿ ಮ್ಯಾರಿನೇಷನ್ ಮಾಡ್ದ ಹಾಗಲಕಾಯಿ ಉಂಟಲ್ಲ ಅದನ್ನೀಗ ಹಾಕ್ತಾ ಇದ್ದೆ. ನಮ್ಮಲ್ಲಿ ತುಳುವಲ್ಲಿ ಕಂಚಲ ಹೇಳ್ತಾರೆ ಇದಕ್ಕೆ, ಹಿಂದಿಯಲ್ಲಿ ಕರೇಲ ಅಂತ ಹೇಳ್ತಾರೆ. ನೋಡಿ ಇದು ಈ ತರ ಬಂದು ನೋಡಿ ಚೂರು ಇದರಲ್ಲಿ ಪಾತ್ರೆಯಲ್ಲಿ ಹಿಡಿಲಿಲ್ಲ. ಯಾಕೆ ಹಿಡಿಲಿಲ್ಲ ಅಂದ್ರೆ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಲಿಕ್ಕೆ ಅದು ಒಳ್ಳೆ ಕೋಟ್ ಆಯ್ತು. ಇದನ್ನ ಚಂದ ಮಾಡಿ ಮಿಕ್ಸ್ ಮಾಡುವ. ಈ ಹಾಗಲಕಾಯಿ ಬೇಯಲಿಕ್ಕೆ ಒಂದು 15 ಮಿನಿಟ್ಸ್ ಸಿಮ್ಮಲ್ಲಿ ನೀವು ಬೇಯಿಸ್ಬೇಕು, ಹೈ ಫ್ಲೇಮ್ ಮಾಡಬೇಡಿ. ನೀವು ಆಯಿಲ್ ಜಾಸ್ತಿ ಹಾಕಿದ್ರೆ ಹೈ ಫ್ಲೇಮ್ ಮಾಡ್ಬೋದು. ನಾನು ಇದನ್ನು 15 ಮಿನಿಟ್ಸ್ ಸಣ್ಣ ಗ್ಯಾಸ್ ಉರಿಯಲ್ಲಿ ಲಿಡ್ ಮುಚ್ಚಿ ಬೇಯಿಸ್ತೇನೆ. ಇದರಲ್ಲಿಗೆಲ್ಲ ಚಂದ ಮಿಕ್ಸ್ ಮಾಡುವ. ನಾನು ಎಣ್ಣೆ ಕಡಿಮೆ ಹಾಕ್ಲಿಕ್ಕೆ ಹೋಗಿ ಇಲ್ಲೊಂದು 1/4 ಲೋಟ ಉಂಟಲ್ಲ ನೀರು ಹಾಕ್ತೇನೆ ಇದಕ್ಕೆ. ಆ ಪಾತ್ರ ಉಂಟಲ್ಲ ಮಿಕ್ಸ್ ಮಾಡಿದ್ದು ಅದಕ್ಕೆ ನೀರು ಹಾಕಿ ತಂದಿದ್ದೇನೆ. ಇದನ್ನು ಚೂರು 1/4 ಲೋಟ ನೀರು ಹಾಕ್ತೇನೆ. ಆಯಿಲ್ ಜಾಸ್ತಿ ಹಾಕಿದ್ರೆ ನೀರು ಹಾಕೋ ಅಗತ್ಯ ಇಲ್ಲ. ಈಗ ಪುನೊಂದ್ಸಲ ಮಿಕ್ಸ್ ಮಾಡಿ ಇದನ್ನು ನಾನು ಲಿಡ್ ಮುಚ್ಚಿ ಹೇಳಿದೆ ಅಲ್ಲ 15 ಮಿನಿಟ್ಸ್ ಬೇಯಿಸ್ತೇನೆ. ನೀವು ಈ ರೆಸಿಪಿ ಹೇಗೆ ಬಂತಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೇಕು. ನೀವು ಈ ವಿಡಿಯೋ ಇಷ್ಟ ಆದ್ರೆ ಲೈಕು ಕೊಡಬೇಕು. ಇದೊಂದು ಬೇಯಲಿಕ್ಕೆ ಒಂದು 15 ಮಿನಿಟ್ಸ್ ಬೇಕು. ನೋಡಿ ಈಗ ಬೇಯ್ತಾ ಬಂತು ಇದು. ಇದು ಈ ರೆಸಿಪಿ ಇಷ್ಟ ಆದ್ರೆ ಇದಕ್ಕೊಂದು ಲೈಕ್ ಕೊಡಿ. ನನಗೊಂದು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಲಾಸ್ಟಿಗೆ ಉದುರಿಸ್ತೇನೆ. ನನ್ನ ಯಾವ ವಿಡಿಯೋಗಳು ಹೇಗೆ ಬಂತು, ನೀವು ಎಷ್ಟು ಜನ ನೋಡ್ತೀರಂತ ನಂಗೆ ಗೊತ್ತಾಗೋದಿಲ್ಲ. ನನಗೆ ನಿಮ್ಮ ಸಪೋರ್ಟು ತುಂಬಾ ಅಗತ್ಯ ಉಂಟು. ನೀವು ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ನನ್ನ ವ್ಯೂಸ್ ಇದರಲ್ಲಿ ಕೌಂಟ್ ಮಾಡುವಾಗ ಸಬ್ಸ್ಕ್ರೈಬ್ ಆಗದವ್ರು ನೋಡುವವರೇ ಜಾಸ್ತಿ ಅಂತ ನನಗೆ ತೋರಿಸ್ತಾ ಉಂಟು. ಸೊ ಅದಕ್ಕಾಗಿ ನಾನು ರಿಕ್ವೆಸ್ಟ್ ಮಾಡೋದು, ಆದಷ್ಟು ನೀವು ಸಬ್ಸ್ಕ್ರೈಬ್ ಆಗಿ ನೋಡಿ. ಇದಕ್ಕೇನು ಪೇ ಮಾಡ್ಬೇಕಂತ ಇಲ್ಲ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ. ನಾನು ನ್ಯೂಸ್ ಬರುವಾಗ ಒಳ್ಳೊಳ್ಳೆ ರೆಸಿಪಿ ಬಂದು ನಿಮ್ಮನ್ನು ಪ್ರತಿ ಸಲ ಬಂದು ಮೀಟ್ ಆಗ್ತೇನೆ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಬೇಕು. ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ರೆಸಿಪಿ. ನಾನು ವೆಜ್ ನಾನ್ ವೆಜ್ ಎಲ್ಲ ರೆಸಿಪಿಯನ್ನು ಹಾಕಿ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ನೋಡ್ತೇನೆ. ನಾನು ಬರುವಾಗ ಒಂದು ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.